ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ಹೇಗೆ ರೆಟನಾಲ್ ಆರ್ ಥ್ರೆಟನ್ನ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಮತ್ತು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಆದಮೇಲೆ ಆ್ಯಸ್ ಐ ಸೈಡ್ ನಾನು ಟಿಶ್ಯೂಸ್ನ ಯೂಸ್ ಮಾಡ್ತೀನಿ, ಬಿಕಾಸ್ ಟವಲೆಲ್ಲ ಕೊಳೆ ಆಗಿರುತ್ತೆ ಅನ್ನೋ ರೀಸನ್ಗೆ. ನೆಕ್ಸ್ಟ್ ನಾನಿಲ್ಲಿ ಡಾಟ್ ಆ್ಯಂಡ್ ಕೀದು ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಏನಕ್ಕೆ ಅಷ್ಟು ಸ್ಮಾಲ್ ಬಾಟಲ್ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ನಾನು ನಾರ್ಮಲಾಗಿ ವೈಟಮಿನ್ ಸಿ ಟೋನರ್ನ ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಡಾಟ್ ಆ್ಯಂಡ್ ಕೀದು ನಿಯಾಸಿರಮೈಡ್ ಟೋನರ್. ಸೊ ನಾನು ವೀಕ್ಲಿ ಒನ್ಸ್ ಅಷ್ಟೇ ಥ್ರೆಟನ್ನು ಯೂಸ್ ಮಾಡೋದ್ರಿಂದ ಸ್ಮಾಲ್ ಸಾಕು ಅಂತ ಸ್ಮಾಲ್ ಇಟ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ ವೈಟಮಿನ್ ಸಿ ಮತ್ತು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋ ಟೋನರ್ ಮತ್ತು ಸೆರಮ್ಸ್ನ ಯೂಸ್ ಮಾಡಬೇಡಿ. ಟೋನರ್ ಕಂಪ್ಲೀಟಾಗಿ ಡ್ರೈ ಆಗೋ ತನಕ ಬಿಟ್ಟು ಆಮೇಲೆ ನೆಕ್ಸ್ಟು ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಹೇಳಿರೋ ಥರ ಸ್ಯಾಂಡ್ವಿಚ್ ಮೆಥಡ್ನ ನೀವು ಫಾಲೋ ಮಾಡಬೇಕು. ನಿಮ್ದು ಇನ್ನೂ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅಂದರೆ ಅಂಡರ್ ಐ ಮತ್ತು ಲಿಪ್ಸ್, ನೋಸ್ ಹತ್ರ ನೀವು ವ್ಯಾಸ್ಲಿನ್ಸ್ನ ಅಪ್ಲೈ ಮಾಡಿ ಆಮೇಲೆ ನೀವು ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಅಂಡರ್ ಐ, ನೋಸ್, ಲಿಪ್ಸ್ ಹತ್ರ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಸ್ಕಿನ್ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ ಆ ಪಾರ್ಟಲ್ಲಿ. ಸೊ ನೀವು ವ್ಯಾಸ್ಲಿನ್ ಹಚ್ಚೋದ್ರಿಂದ ನಿಮಗೆ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ವ್ಯಾಸ್ಲಿನ್ ಹಚ್ಚಿ ಆದಮೇಲೆ ಮಾಯ್ಶ್ಚರೈಸರ್ ಕಂಪ್ಲೀಟಾಗಿ ಡ್ರೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್, ಸ್ವಲ್ಪ ಮಿನಿಮಲ್ ಅಮೌಂಟಲ್ಲಿ ಸ್ಮಾಲ್ ಪೀ ಸೈಜಲ್ಲಿ ನೀವು ಕ್ರೀಮ್ನ ತೊಗೊಂಡು ಡಾಟ್ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು, ಪ್ಲೀಸ್ ರಬ್ ಮಾಡಬೇಡಿ, ಈವನ್ನಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಒಂದು 2 ಮಿನಿಟ್ಸ್ ಬಿಡಿ, ಸೊ ದಟ್ ಅದು ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. 2 ಮಿನಿಟ್ಸ್ ಆದಮೇಲೆ ಅಗೇನ್ ನೀವು ಮತ್ತೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಆಗಲೇ ಹೇಳ್ದಂಗೆ ಸ್ಯಾಂಡ್ವಿಚ್ ಮೆಥಡ್ನ ನೀವು ಫಾಲೋ ಮಾಡಿ. ಮಾಯ್ಶ್ಚರೈಸರ್ನ ಜಾಸ್ತಿ ರಬ್ ಮಾಡಬೇಡಿ, ಅದನ್ನು ಕೂಡ ಈವನ್ನಾಗಿ ಸ್ಪ್ರೆಡ್ ಮಾಡಿ. ನೀವು ರೆಟನಾಲ್ನ ಯೂಸ್ ಮಾಡಿದ ನೆಕ್ಸ್ಟ್ ಡೇ ಪ್ಲೀಸ್ ಯೂಸ್ ಸನ್ಸ್ಕ್ರೀನ್, ಬಿಕಾಸ್ ಸ್ಕಿನ್ ಫುಲ್ ಸೆನ್ಸಿಟಿವ್ ಆಗಿರುತ್ತೆ. ನೀವು ಹಾಗೆ ಸನ್ಗೆ ಎಕ್ಸ್ಪೋಸ್ ಮಾಡ್ತೀರಾ ಅಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಯೂಸ್ ಸನ್ಸ್ಕ್ರೀನ್. ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.